ಮಹಾರಾಷ್ಟ್ರ ಕರ್ನಾಟಕ ನಡುವೆ ನಿಲ್ಲದ ಸಂಘರ್ಷ. ಎರಡು ರಾಜ್ಯಗಳ ಮಧ್ಯ ಬಸ್ ಸಂಚಾರ ಸ್ಥಗಿತವಾಗಿದೆ. ಬೆಳಗಾವಿಯಲ್ಲಿನ ಭಾಷಾ ವಾರ್ಗೆ ಪ್ರಯಾಣಿಕರು ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 3 ದಿನಗಳಿಂದ ಎರಡು ರಾಜ್ಯಗಳ ಬಸ್ ಸಂಚಾರ ಅನ್ನೋದು ಸ್ಥಗಿತ ಆಗಿದೆ. ದಿನವೂ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಬೆಳಗಾವಿ ಚಿಕ್ಕೋಡಿ ಡಿಪೋದಿಂದ 200 ಬಸ್ ಸಂಚಾರ ಇದೀಗ ಬಂದ್ ಆಗಿದೆ. ಇದರಿಂದ ನಿತ್ಯವೂ ಏನಿಲ್ಲ ಅಂತ ಹೇಳಿದ್ರು 40 ರಿಂದ 50 ಲಕ್ಷ ರೂಪಾಯಿ ಆರ್ಥಿಕ ನಷ್ಟ ಆಗ್ತಾ ಇದೆ. ಎರಡು ರಾಜ್ಯಗಳ ಗಡಿವರೆಗೂ ಕೂಡ ಬಸ್ಗಳು ಸಂಚರಿಸ್ತಾ ಇದೆ. ಗಡಿವರೆಗೂ ಮಾತ್ರ ಹೋಗ್ತಾ ಇದೆ. ಯಾಕಂದ್ರೆ ಗಡಿಯಲ್ಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಗೊತ್ತಿರುವಂಥ ವಿಚಾರ. ಇದು ಮಹಾರಾಷ್ಟ್ರದವರು ಬೇಕು ಅಂತ ಖ್ಯಾತೆ ತೆಗೆದು ಕಾಲು ಕೆರೆದುಕೊಂಡು ಕನ್ನಡಿಗರ ಜೊತೆ ಕಿರಿಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು. ಇದರಿಂದ ಸಮಸ್ಯೆ ಆಗ್ತಾ ಇರೋದು ಸಾರ್ವಜನಿಕರಿಗೆ, ಬಸ್ಸಲ್ಲಿ ಸಂಚಾರ ಮಾಡುವವರಿಗೆ. ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳ ಮೇಲೆ ಮಹಾರಾಷ್ಟ್ರಕ್ಕೆ ಹೋಗೋರು ಇದ್ದೇ ಇರ್ತಾರೆ, ವಾಪಸ್ ಕರ್ನಾಟಕಕ್ಕೆ ಬರುವವರು ಇದ್ದೇ ಇರ್ತಾರೆ. ಆದರೆ ಹೋಗಿ ಬರುವಂಥ ಬಸ್ಗಳ ಮೇಲೆಲ್ಲ ಕಿರಿಕ್ ಮಾಡುವಂಥದ್ದು, ಬಣ್ಣ ಬಳಿಯೋದು, ಮಸಿ ಬಳಿಯೋದು, ಮುಖಕ್ಕೆ ಬಣ್ಣ ಹಾಕುವಂಥದ್ದು, ಜೈಕಾರ ಕೂಗಿಸುವಂಥದ್ದು, ಬಲಾತ್ಕಾರವಾಗಿ ಮಾಡ್ತಾ ಇರುವಂಥ ಕೆಲಸದಿಂದ ಇಷ್ಟೆಲ್ಲ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಆಗ್ತಾ ಇದೆ. ಆದರೆ ಇದನ್ನು ಅರಿತುಕೊಳ್ಳದಂಥ ಪುಂಡರು ಅತಿರೇಕದ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾಸ್ತವ ಚಿತ್ರಣ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಭಾಷಾ ವಿವಾದವಾಗಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ನಡೆದಂಥ ಘಟನೆ ಏನಿದೆ, ಆ ಘಟನೆಯಿಂದ ಈಗ ಕಳೆದ 4 ದಿನಗಳಿಂದ ಎರಡೂ ರಾಜ್ಯಗಳ ಮಧ್ಯೆ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ. ಈ ಒಂದು ಕೇಂದ್ರ ಬಸ್ ನಿಲ್ದಾಣದಿಂದಲೇ ಏನು ಪುನಃ ಬೆಂಗಳೂರು ಹೈವೇ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಹೋಗುತ್ತವೆ. ಅದು ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಚಿಕ್ಕೋಡಿ ವಿಭಾಗ ಆಗಿರ್ಬೋದು, ಜೊತೆಗೆ ಏನು ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ್, ದಾವಣಗೆರೆ, ಬೆಂಗಳೂರು, ಹೀಗೆ ಈ ಭಾಗದಿಂದ ಬರತಕ್ಕಂಥ ಎಲ್ಲ ಬಸ್ಗಳು ಕೂಡ ಇದೇ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹೋಗುತ್ತೆ. ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚು ಬಸ್ಗಳ ಹೋಗುವಂಥದ್ದು ಬೆಳಗಾವಿ, ವಿಜಯಪುರ, ಬಾಗಲಕೋಟ್, ಗುಲ್ಬರ್ಗ, ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಸಂಚಾರ ನಡೆಯುತ್ತೆ. ಏನು ಬೆಳಗಾವಿಯಿಂದ ಪ್ರಮುಖವಾಗಿ ಏನು ಕರ್ನಾಟಕದಿಂದ ಪ್ರಮುಖವಾಗಿ ಏನು ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ ಸಂಚಾರ ಸ್ಥಗಿತ ಮಾಡಿ 3 ದಿನಗಳಾಗಿರ್ತಕ್ಕಂಥದ್ದು. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈಗ 3 ದಿನ ಆದರೂ ಕೂಡ ಬೆಳಗಾವಿಗೆ ಕೇಂದ್ರ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬಿಕ್ಕೊಳ್ತಾ ಇದೆ. ಏನು ಮುಂಬೈ ಆಗಿರ್ಬೋದು, ಪಿಂಪ್ರಿ ಆಗಿರ್ಬೋದು, ಬೋರಿವಲ್ಲಿ ಆಗಿರ್ಬೋದು, ಸಾತಾರ ಆಗಿರ್ಬೋದು, ಪುಣೆ ಆಗಿರ್ಬೋದು, ಶಿರ್ಡಿ ಆಗಿರ್ಬೋದು, ಔರಂಗಾಬಾದ್ ಆಗಿರ್ಬೋದು, ಜೊತೆಗೆ ಬಾರಾಮತಿ ಆಗಿರ್ಬೋದು, ನಾಸಿಕ್ ಆಗಿರ್ಬೋದು, ಈ ಎಲ್ಲ ಭಾಗಗಳಲ್ಲಿ ಹೋಗುವಂಥ ಬಸ್ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದ್ದು. ನಿನ್ನೆಷ್ಟೇ ಏನು ಎರಡೂ ರಾಜ್ಯಗಳ ಮಧ್ಯೆ ಬಸ್ ಸಂಚಾರದ ಆರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಮತ್ತು ಕೊಲ್ಹಾಪುರ ಜಿಲ್ಲಾಧಿಕಾರಿಗಳು ಏನು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಒಂದು ಏನು ಈ ಎರಡೂ ರಾಜ್ಯಗಳ ಮಧ್ಯೆ ಒಂದು ಮಾರ್ಗಸೂಚಿ ರೂಪಿಸುವಂಥ ಒಂದು ಪ್ರಯತ್ನಗಳಾಗಿರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ಬೆಳಗಾವಿಯಿಂದ ಏನು ನಿಪ್ಪಾಣಿ ಗಡಿವರೆಗೆ ಹೋಗುತ್ತೆ. ನಿಪ್ಪಾಣಿಯಿಂದ ಅಲ್ಲಿಂದ ಸ್ಥಳೀಯ ವಾಹನದ ಮೂಲಕ ಮಹಾರಾಷ್ಟ್ರ ಹೋಗುವಂಥದ್ದು, ಜೊತೆಗೆ ಅಷ್ಟೇ ಬಸ್ ಕಾರ್ಯಾಚರಣೆ ನಡೀತದೆ. ಅದು ಹೊರತಾಗಿ ಯಾವುದೇ ರೀತಿಯ ಬಸ್ ಸಂಚಾರ ಇಲ್ಲ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಸಂಪೂರ್ಣವಾಗಿ ಯಾವ ರೀತಿ ಒಂದು ಬಸ್ ನಿಲ್ದಾಣ ಪ್ರಯಾಣಿಕರಿಲ್ಲದೆ ಬಿಕೋ ಅಂತಕ್ಕಂಥ ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಇದರಿಂದ ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾಕಷ್ಟು ಒಂದು ನಷ್ಟ ಆಗ್ತಾ ಇದೆ. ಇವಾಗ ಪ್ರಯಾಣಿಕರ ಪರದಾಟವನ್ನು ತಗ್ಗಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಕರ್ನಾಟಕ ಸರ್ಕಾರದ ಪರವಾಗಿ ಈಗಾಗಲೇ ಒಂದು ಮಹಾರಾಷ್ಟ್ರ ಸರ್ಕಾರದ ಜೊತೆ ಮಾತುಕತೆ ಕೂಡ ಮಾಡಲಾಗ್ತದೆ. ಆದರೆ ಎಲ್ಲಿ ಕೂಡ ಒಂದು ಸ್ಪಷ್ಟವಾಗಿ ಏನು ಚಿತ್ರಣ ಸಿಗ್ತಾಯಿಲ್ಲ. ಯಾವಾಗಿಂದ ಬಸ್ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿತ್ರಣ ಸಿಗ್ತಾಯಿಲ್ಲ. ಯಾವ್ರಿಗೆ ಹೋಗ್ಬೇಕ್ರಮ್ಮ? कोल्हापुर होग्ಬೇಕು. बस ಇಲ್ಲಿ ತನಕ ಹೋಗ್ಬೇಕು, ಲೆಪ್ಪನ್ ತನಕ ಹೋಗ್ಬೇಕು. हमको जाने का कोल्हापुर जाने का है. कोल्हापुर इधर जाने का निप्पाणी से कोल्हापुर जाएगा. ಮಹಾರಾಷ್ಟ್ರಕ್ಕೆ ಹೋಗುವಂಥ ಪ್ರಯಾಣಿಕರು ಪರದಾಡುವಂಥ ಸ್ಥಿತಿ ಇದೆ. ಯಾಕಂದರೆ ಮಹಾರಾಷ್ಟ್ರಕ್ಕೆ ಈಗ ಏನು 4 ದಿನಗಳಾದರೂ ಕೂಡ ಈಗ ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಯಾಕಂದರೆ ಶಿವಸೇನೆ ಪುಂಡರು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಮಸಿ ಬೆಳೆಯುವಂಥ ಆಗಿರ್ಬೋದು, ಚಾಲಕರಿಗೆ ಒಂದು ಮಸಿ ಬೆಳೆದು ಗುಂಡಾ ಪ್ರವೃತ್ತಿ ಪ್ರಯತ್ನ ಮಾಡಿದರೆ, ಆದರೂ ಕೂಡ ಮಹಾರಾಷ್ಟ್ರ ಸರ್ಕಾರ ಏನು ಮಹಾರಾಷ್ಟ್ರದ ಸಚಿವರು ಏನಿದ್ದಾರೆ ಕರ್ನಾಟಕದ ಸರ್ಕಾರದ ಬೊಟ್ಟು ಮಾಡುವಂಥದ್ದು, ಕರ್ನಾಟಕದ ಬೊಟ್ಟು ಮಾಡುವಂಥದ್ದು. ಒಂದು ವೇಳೆ ಬಸ್ ಕಾರ್ಯಾಚರಣೆ ಮಾಡಬೇಕಂದ್ರೆ ಬಸ್ನಲ್ಲಿ ಏನು ಅಗತ್ಯವಾದಂಥ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡು ಮಾತ್ರ ಬಸ್ ಸಂಚಾರ ಮಾಡ್ತೇವೆ ಅನ್ನೋಂಥ ಮಾತನ್ನು ಅಲ್ಲಿನ ಸಾರಿಗೆ ಸಚಿವರನ್ನು ಒಂದು ನೀಡಿದಂಥ ಹೇಳಿಕೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರ ಬಂದಾಗಿದೆ. ಈಗ ಪ್ರಯಾಣಿಕರು ಇವತ್ತು ಮಹಾಶಿವರಾತ್ರಿ ಹಬ್ಬದ ದಿನ ಕೂಡ ಪರದಾಡುವಂಥ ಸ್ಥಿತಿ ಇರ್ತಕ್ಕಂಥದ್ದು. ಪ್ರಯಾಣಿಕರಿಲ್ಲದೆ ಇಡೀ ಬಸ್ ನಿಲ್ದಾಣ ಬಿಕೋ ಅಂತ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ, TV5 ಬೆಳಗಾವಿ.